ಚುನಾವಣೆ ಹತ್ರ ಬಂತಲ್ಲ, ಹಾಗಾಗಿ ಬಿಜೆಪಿಗೆ ಎರಡನೇ ಪಟ್ಟಿ ಮಾಡೋದಕ್ಕೆ ಅಂತಿಮ ಕಸರತ್ತು ಮಾಡ್ತಿದ್ದಾರಂತೆ. ಸಂಜೆಯಿಂದ ಮೀಟಿಂಗ್ ನಡೀತಿದೆಯಂತೆ ಡೆಲ್ಲಿನಲ್ಲಿ. ನಮ್ಮ ಲೀಡರ್ಗಳೆಲ್ಲ ಅಲ್ಲಿ ಇದ್ದಾರಂತೆ. ಏನಾಗುತ್ತೋ 16ರಿಂದ 18 ಕ್ಷೇತ್ರ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಕೆಲವು ಆಗಲ್ವಂತೆ, ಏನೋ ತಡ ಮಾಡ್ಬೋದು ಅಂತಿದ್ದಾರೆ. ಫೈನಲ್ ಆಗ್ಬೋದು, ಲೇಟು. ಮೈಸೂರು, ಬೆಂಗಳೂರು, ಉತ್ತರ ಕನ್ನಡ ಅಲ್ಲೆಲ್ಲ ಅಚ್ಚರಿ ಅಭ್ಯರ್ಥಿಗಳು ಬರ್ತಾರಂತೆ. ಹೌದಾ, ಅಚ್ಚರಿ. ಬಿಜೆಪಿಗೆ ಹೊಸ್ತಲ್ಲ ಸರ್, ಯಾಕೋ ನಾವು ರೆಡಿ ಇರೋಣಪ್ಪ. ಹಾಂ, ಸರಿ. ಇನ್ನು ಪ್ರತಾಪ್ ಸಿಂಹ, ಕಟೀಲು, ಅನಂತಕುಮಾರ್ ಹೆಗಡೆ, ಕೂಬಾ, ಹಿಂಗೆ ಭಾಳ ಜನ ಸ್ವಲ್ಪ ಟೈಟ್ ಆಗಿದೆಯಂತೆ ರೇಸ್. ಅವ್ರಿಗೆಲ್ಲ ಟೆನ್ಷನ್ ಅಂತೀಗ. JDSನವ್ರು ಕೂಡ ನಾಳೆ ಡೆಲ್ಲಿಗೆ ಹೋಗ್ತಾರಂತೆ. ಕುಮಾರಸ್ವಾಮಿ ಎಲ್ಲ ತೀರ್ಮಾನ ಮಾಡ್ತಾರಂತೆ, ಯಾವ ಟಿಕೆಟ್ ಯಾರಿಗೆ, ಯಾವ ಸೀಟ್ ಯಾರಿಗೆ ಅಂತ. ಓಕೆ, ಮುಂದಕ್ಕೆ ಹೋಗೋಣ. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿ ಚಿಹ್ನೆಯಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅನ್ನೋ ರೀತಿ ಕಾಣಿಸ್ತಾ ಇದೆ. ರಾಮನಗರ ಜಿಲ್ಲೆಯ ಜೆಡಿಎಸ್ ಮುಖಂಡರೊಂದಿಗಿನ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಸೂಕ್ಷ್ಮವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಭಾವುಕತೆಯ ದಾಳವನ್ನು ಉರುಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಿಎನ್ ಮಂಜುನಾಥ್ ಅವರನ್ನೇ ನಿಲ್ಲಿಸಬೇಕು ಅಂತ ಬಿಜೆಪಿ ಹೈಕಮಾಂಡ್ ಬಯಸ್ತಾ ಇದೆ. ಸಿಪಿ ಯೋಗೇಶ್ವರ್ ಅವರನ್ನ ನೀವು ಅಭ್ಯರ್ಥಿಯಾಗಿ ಅಂದ್ರೆ ಇಲ್ಲ ಮಂಜುನಾಥ್ ಅವರನ್ನೇ ಮಾಡಿ ಅಂತ ಅವರು ಒತ್ತಡ ಹಾಕ್ತಿದ್ದಾರೆ. ಮಿತ್ರ ಪಕ್ಷದ ವರಿಷ್ಠರು, ರಾಜ್ಯ ಬಿಜೆಪಿ ನಾಯಕರ ಭಾವನೆಗಳನ್ನ ನಾವು ಗೌರವಿಸಬೇಕಾಗಿದೆ. ಈ ಬಗ್ಗೆ ದೇವೇಗೌಡರಿಗೂ ಮನವರಿಕೆಯನ್ನ ಮಾಡಿಕೊಡೋ ಪ್ರಯತ್ನವನ್ನ ಮಾಡಿದ್ದೀನಿ ಅಂತ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಜೊತೆಗೆ ನನ್ನ ತಂಗಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ನಮ್ಮನ್ನ ಯಾಕೆ ರಾಜಕೀಯಕ್ಕೆ ಎಳೆತರ್ತೀರಿ, ನೆಮ್ಮದಿಯಿಂದ ಇದ್ದೀವಿ, ನಮ್ಮನ್ನು ಬಿಡ್ಬಿಡಿ ಅಂತ ಕೇಳ್ಕೊಳ್ತಿದ್ದಾರೆ. ನಮ್ಮ ಮನೆಯ ಪರಿಸ್ಥಿತಿ ಇದು, ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರಂತೆ. ಆಲ್ ರೈಟ್, ಅವ್ರ ಮನೆ ಪರಿಸ್ಥಿತಿ ಏನು ಬೇಕಾದ್ರೂ ಇರ್ಬೋದು. ಬೇಡ ಅನ್ಸಿದ್ರೆ ಪತ್ನಿಗೆ ಪತಿ ಕೈಯಿಂದ ಹೇಳಿಸ್ಬಿಡೋದು, ನನಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲರಪ್ಪ, ನಾನು ದೂರ ಇರ್ತೀನಿರಪ್ಪ, ನನ್ನನ್ನು ಎಳಿಲೂ ಬೇಡಿ, ನನ್ನನ್ನು ಕರೀಲೂ ಬೇಡಿ ಇದ್ರೆ ಮುಗಿದೋಯ್ತು. ಫೈನಲ್ ಡಿಸಿಷನ್ ಮೇಕರ್ ಅವರೇನೆ ಅಷ್ಟೇ ಅಲ್ವಾ? ಓಕೆ, ನಿಂತರೂ ತಪ್ಪಲ್ಲ, ನಿಲ್ಲದೇ ಇದ್ರೂ ತಪ್ಪಲ್ಲ. ಬಟ್ ರಾಜಕೀಯದ ಬಗ್ಗೆ ಎಲ್ಲೋ ಒಂದ್ ಕಡೆ ಅವ್ರವ್ರ ಆಯ್ಕೆಗಳು, ನಿಮ್ಮ ಆಯ್ಕೆ ನೀವು ಮಾಡಬೇಕೀಗ ಅಷ್ಟೇ. ಓಕೆ, ಇನ್ನು ಅಭ್ಯರ್ಥಿ ಆಯ್ಕೆಗೆ ದೆಹಲಿಯಲ್ಲಿ ಮೀಟಿಂಗ್ ನಡೀತಿರೋ ಹೊತ್ತಲ್ಲಿ ಮೈಸೂರು ಕೊಡಗು ಅಭ್ಯರ್ಥಿ ಆಯ್ಕೆನ ಬಿಜೆಪಿ ಹೈಕಮಾಂಡ್ ಸವಾಲಾಗ್ಬಿಟ್ಟಿದೆಯಂತೆ. ಯಾಕೆ ಸವಾಲು ಯಾಕೆ ಆಗಬೇಕು? ಯದುವೀರು ಒಪ್ಪದೇ ಇದ್ದರೆ ಒಕ್ಕಲಿಗ ಸಮುದಾಯದಿಂದ ಇನ್ಯಾರು ಒಬ್ಬರು ನಿಲ್ಲಿಸಬೇಕು ಅಂತ. ಸರಿ, ಯಾರು ಒಬ್ಬರು ನಿಲ್ಲಿಸಬೇಕು ಅನ್ನೋದು ಓಕೆ. ಈ ಪ್ರತಾಪ್ ಸಿಂಹ ಬೇಡ ಅನ್ನೋದು ಯಾಕೆ ಅಂತ ಯಾರು ಹೇಳ್ತಾ ಇಲ್ಲ ಈಗಿಲ್ಲಿ. ಸೋಮಣ್ಣ ವಿಚಾರ ಏನೋ ಬರ್ತಾ ಇದೆ ಸರ್, ಅವ್ರಿಗೆ ಸೋಮಣ್ಣಂಗೆ ಸಪೋರ್ಟ್ ಮಾಡಿದ್ದು ಒಂದ್ ಕಡೆ ಇರಬಹುದು ಅಂತಿದ್ದಾರೆ. ಹಾಗಿದ್ರೆ ನೋಡೋಣ, ಒಂದು ನಿಮಿಷ ಬರ್ತೀನಿ. ಅದೇನೋ ಸೋಮಣ್ಣ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಈಗ ಟಿಕೆಟ್ ಕೈ ತುಪ್ಪ ಭೀತಿ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಂದ್ರೆ ಅರ್ಥ ಏನು? ಪಕ್ಷದ ಸೋಮಣ್ಣ ಏನು ಪಾಕಿಸ್ತಾನದ ಪೀಪಲ್ಸ್ ಪಾರ್ಟಿ ಕ್ಯಾಂಡಿಡೇಟ್ ಏನು ಆಗಿರ್ಲಿಲ್ವಲ್ಲ? ಇವರದೇ ಪಕ್ಷದ ಅಭ್ಯರ್ಥಿ, ನಿಮ್ಮದೇ ಪಕ್ಷದ ಅಭ್ಯರ್ಥಿ ತಾನೆ. ಮತ್ತೆ ನಿಮ್ಮ ಹೈಕಮಾಂಡು ಸುಮ್ಮನೆ ಕೂತ್ಕೊಂಡಿದ್ದ ಪಾರ್ಟಿನ ತಗೊಂಡೋಗ್ಬಿಟ್ಟು ಎರಡೆರಡು ಕಡೆಗೆ ಪುಂಗಿ ಊದಿ ತಗುಲಿಸ್ಬಿಟ್ಟಿದ್ದು ನಿಮ್ಮ ಪಾರ್ಟಿ ಹೈಕಮಾಂಡೇ ತಾನೆ. ಹೌದು, ಅಂದ್ರೆ ನಿಮ್ಮ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಅವ್ರು ಹೋಗಿ ಕ್ಯಾನ್ವಾಸ್ ಮಾಡಿರ್ಬೋದು ತಾನೆ. ಹೌದು. ಆಗ ಅದು ಸೋಮಣ್ಣ ಯಾಕೆ ರೀಸನ್ ಆಗ್ಬೇಕದು? ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎಲ್ಲಿ ಬರುತ್ತೆ ಸರ್ ಇದರಲ್ಲಿ? ಅದಕ್ಕೆ ಸೋಮಣ್ಣಂದು ಯಾಕೆ ಆಗ್ಬೇಕು ಅವಾಗ? ಅದು ಯಾರು ಇಬ್ಬರು ಲೀಡರ್ಗಳಿಗೆ ಬೇಜಾರಾಗಿರ್ಬೋದು. ಹಾಗಿದ್ರೆ ಆ ಇಬ್ಬರು ಲೀಡರ್ಗಳು 3 ಜನ ಲೀಡರ್ಗಳೇ ಬಿಜೆಪಿನ ಇಲ್ಲಿ ಅರ್ಥ ಆಗಿಲ್ಲ. ಅದೇ ಆಗಿದ್ರೆ ಕಾರಣ, ಯಾಕಂದ್ರೆ ಇಲ್ಲಿವರೆಗೂ ಕಾರಣ, ದೊಡ್ಡ ಕಾರಣ ಅಂತ ಏನು ಸಿಕ್ಕಿಲ್ಲ ಇಲ್ಲಿವರೆಗೆ. ಬದಲಾಯಿಸೋದು ಬಿಡೋದು ಅವ್ರ ಹಣೆ ಬರ, ಏನಾರು ಮಾಡ್ಕೊಳ್ಳಿ, ದೊಡ್ಡ ಕಾರಣ ಅಂತಿಲ್ಲ. ಅದು ಫಸ್ಟ್ ಕಾಣಿಸ್ಬೇಕಲ್ಲ, ವಯಸ್ಸು ಅಂತಾನೋ ಇನ್ನೇನೋ ಒಂದು ದೊಡ್ಡ ಆರೋಪ ಇದೆ ಇದು ಅಂತಾನೋ ಏನಾದ್ರು ಇರ್ಬೇಕಲ್ಲ. ಇವ್ರಿಗಿಂತ ಇನ್ನೊಬ್ರ ಬೆಟರ್ ಅಭ್ಯರ್ಥಿ ಯಾರು ಕಾಣಿಸ್ತಿದ್ದಾರೆ ಇರ್ಬೋದೇನೋ, ಬೆಟರ್ ಅಭ್ಯರ್ಥಿ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಹಂಗಾಗಿ ನನಗಿನ್ನೂ ಕಾಣಿಸಿಲ್ಲ. ಹಂಗಾಗಿ ಸೋಮಣ್ಣ ಅಂತ ನನಗೆ ಒಪ್ಪಕ್ಕೆ ತಯಾರಿ ಇಲ್ಲ. ಅದಾಗಿದ್ರೆ ಹೈಕಮಾಂಡ್ ಊರಲ್ಲಿರೋರೆಲ್ಲ ಇನ್ಕ್ಲೂಡಿಂಗ್ ಅಧ್ಯಕ್ಷರು ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅಂತಾರೆ. ಮೋದಿ ಅವರು ಪ್ರಧಾನಿ ಆಗಬೇಕು ಅಂತಿದ್ರೆ ಅಭ್ಯರ್ಥಿ ಯಾರಾದ್ರೆ ನಿಮ್ಗೆ ಗಂಟೇನು ಹೋಗ್ಬೇಕು. ಅವಾಗ ಸೋಮಣ್ಣ ಆದ್ರೇನು, ಭೀಮಣ್ಣ ಆದ್ರೇನು ಅವ್ರ ಹೆಸರಲ್ಲಿ ಗೆದ್ಕೊಳ್ತಾರೆ ಮತ್ತೆ. ಹಾಗಾಗಿ ಐ ಡೋಂಟ್ ನೋ ಅದೇನು ರಾಜಕಾರಣ ಅಂತ. ಇದು ಬಿಜೆಪಿನಲ್ಲಿ ಇರೋದು ಒಂದು ಸ್ಲೋಗನ್ನು, ಮೋದಿ ಮಗದೊಮ್ಮೆ ಪ್ರಧಾನಿ ಆಗಬೇಕು ಅಂತ ಎಲ್ಲರೂ ಹೇಳುತ್ತಿರುವವರಿಗೆಲ್ಲ ಗೊತ್ತಿರುವುದು ಒಂದೇ. ಈಗ ಒಂದಲ್ಲ ಎರಡು, ಇಲ್ಲ ಕಬಡ್ಡಿ ಆಡು, ಇಲ್ಲ ಖೋಖೋ ಆಡು, ಇಲ್ಲ ಕಾಲೆಳಿ, ಇಲ್ಲ ಕೊಕ್ಕು ಕೊಡು. ಯಾಕಂದ್ರೆ ಇವರಿವರ ಅಸ್ತಿತ್ವಗಳನ್ನ ಮೋದಿಯ ಹೆಸರಿನಲ್ಲಿ ಉಳಿಸಿಕೊಳ್ಳಲು ಅದಕ್ಕೆ ಈ ಆಟ ಅಷ್ಟೇ. ಚಕ್ರ ತಿರುಗ್ತಾ ಇರುತ್ತೆ. ಇವತ್ತು ಅಧಿಕಾರದಲ್ಲಿದ್ದು ಎಲ್ಲವನ್ನು ನಿಭಾಯಿಸ್ತಾ ಇದ್ದಾರೆ ಅಂದ್ಕೊಂಡವರು ಒಂದು ಕಾಲದಲ್ಲಿ ಏನೂ ಇಲ್ಲವೇನೋ ಅನ್ನೋ ಥರ ಪಾಪ ಇದ್ರು. ಈಗ ನಾಳೆ ಇವತ್ತೆಲ್ಲ ನಾವು ಮಾಡ್ತಾ ಇದ್ದೀವಿ, ಅವ್ನಿಗೆ ಹೆಂಗೆ ಪಟ ಕಲಿಸ್ತೆ, ಇವ್ನಿಗೆ ಹೆಂಗೆ ಕೊಟ್ಟೆ ಏಟು, ಇವ್ನಿಗೆ ಹೆಂಗೆ ಕೊಟ್ಟೆ ಟಾಂಗು, ಇವ್ನಿಗೆ ಹೆಂಗೆ ಕೊಟ್ಟೆ ಕಟ್ಟಿ ಅಂತಂತಿದ್ದವರೆಲ್ಲ ನಾಳೆ ಅವ್ರು ಇನ್ನೊಂದು ಹಂತಕ್ಕೆ ಬರ್ತಾರೆ. ಕಾಲಚಕ್ರ ಅಷ್ಟೇ. ಎಸ್,
ಮುಂದಕ್ಕೆ ಹೋಗೋಣ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ 400 ಸೀಟ್ನ ಕನಸನ್ನ ಹೊತ್ತಿರುವ ಪ್ರಧಾನಿ ಮೋದಿಯವರು ಪ್ರಚಾರವನ್ನ ಭರ್ಜರಿಯಾಗಿ ನಡೆಸಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಮಾರ್ಚ್ 15ರಿಂದ 19ರವರೆಗೆ ಕರ್ನಾಟಕ ಸೇರಿ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ಪ್ರವಾಸ ಮಾಡ್ತಾರೆ. ಕರ್ನಾಟಕದಿಂದಲೇ ಪ್ರಚಾರ ಆರಂಭಿಸುವಂತಹ ಮೋದಿ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳದಲ್ಲಿ ಕ್ಯಾಂಪೇನ್ ಅನ್ನ ಮಾಡಿ ಚುನಾವಣಾ ಕಾವನ್ನ ಏರಿಸುವಂತಹ ಸಾಧ್ಯತೆ. ಮೈತ್ರಿ ಧರ್ಮದ ಸಂದೇಶ ರವಾನಿಸಲು ಜೆಡಿಎಸ್ ಜೊತೆ ನಾವಿದ್ದೀವಿ ಎಂಬ ಸಂದೇಶವನ್ನ ಗಟ್ಟಿಯಾಗಿ ಸಾರಲು ಪ್ರಧಾನಿ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಜೆಡಿಎಸ್ ಪಾಲಾಗಬಹುದಾದ ಕೋಲಾರದಿಂದ ದಕ್ಷಿಣ ಭಾರತ ದಂಡಯಾತ್ರೆಗೆ ಪ್ರಧಾನಿ ಮೋದಿ ಮುನ್ನುಡಿ ಬರೆಯಲಿದ್ದಾರೆ. ರಾಜ್ಯದಿಂದಲೇ ಮೋದಿ ಪ್ರಚಾರ ಶುರು ಮಾಡಲಿ, ಬೇಡ ಅಂದವರು ಯಾರು? ಇತ್ತೀಚೆಗೆ ಬಂದಿರುವ ಏನ್ ಹೇಳಿದ್ದಾರೆ, ಯಾರೇನು ಹೇಳಿದ್ದಾರೆ ಅದರಲ್ಲಿ? ಸಿಎಂ ಏನಂತಾರೆ? ಇವ್ರಿಗೂ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಕೆಲವು ಕಡೆ ಅವ್ರದ್ದೊಂದು ಸ್ವಲ್ಪ ಓಟ್ ಇದೆ, ಕೆಲವು ಕಡೆ ಅವ್ರು ಸ್ಟ್ರಾಂಗ್ ಇದ್ದಾರೆ, ಕೆಲವು ಕಡೆ ಸಣ್ಣ ಪ್ರಮಾಣದ ಓಟ್ ಇದೆ. ಮತ್ತು ಅವರೆಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಲ್ಲಿ ನಮ್ಮದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇದೆ. ಇಬ್ಬರಿಗೂ ಲಾಭ ಆಗುತ್ತೆ. ಹಿಂಗಾಗಿ 28ಕ್ಕೆ 28 ಸೀಟ್ ಗೆಲ್ತೀವಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಧಾರವಾಡಕ್ಕೆ ಮತ್ತು ರಾಜ್ಯದ ಬೇರೆ ಬೇರೆ 5 ಕಡೆ ಬರ್ತಾ ಇದ್ದಾರೆ ಅಂತ ಹೇಳಿ, ಹಾಗಾಗಿ ನಿನ್ನೆ ಬಂದಿದೆ. ಇವತ್ತು ನಾಳೆ ಇಟ್ಟರಲ್ಲಿ ನೋಡಿ ಇತ್ಯಾದಿ ಫೈನಲ್ ಮಾಡ್ತೇವೆ. ಮಾಡಲಿ, ಬೇಡ ಚುನಾವಣೆಯಲ್ಲಿ ಅವರು ರಾಜಕೀಯ ನಾವು ಪ್ರಾರಂಭ ಮಾಡಿದ್ವಿ. ಮಾಡಲಿ, ಬೇಡ ಚುನಾವಣೆಯಲ್ಲಿ ಅವರು ರಾಜಕೀಯ. ಈಗ ಈಗಾಗಲೇ ರಾಹುಲ್ ಗಾಂಧಿನ ಕೋಲಾರದಿಂದ ಮಾಡಿದ್ರಲ್ವಾ ಕ್ಯಾಂಪೇನ್ ಶುರು, ಅದರ ಏನೋ ಮಾಡಲಿಲ್ಲಲ್ವಾ? ಅವರು ಬೇಕಾಗಿದ್ದ ಕಡೆಯಿಂದ ಅವ್ರವ್ರು ಮಾಡ್ಕೊಳ್ಳಿ, ನೀವು ಎಲ್ಲಿಂದನಾದ್ರು ಮಾಡ್ಕೊಳ್ಳಿ, ಯಾರಿಗೆ ಬೇಕು ಅವ್ರ ಸ್ಟ್ರಾಟಜಿಗಳು ಅವ್ರವ್ರ ಪಕ್ಷದ್ದು, ಅವ್ರವ್ರ ಇಷ್ಟ ಅಲ್ವಾ? ಆದ್ರೆ ಈಗ ಸದ್ಯಕ್ಕೆ ಬರ್ತಿರೋ ಮಾಹಿತಿ ಅದು ಕೋಲಾರ ಅಲ್ಲ, ಚಿಕ್ಕಬಳ್ಳಾಪುರದ ಆಸುಪಾಸಿನಲ್ಲೆಲ್ಲೋ ನಡೀಬಹುದು ಅಂತಿದ್ದಾರೆ ಆ ಸಭೆನ. ಮಾರ್ಚ್ 15ನೇ ತಾರೀಕಿಗೆ ಕೋಲಾರದಲ್ಲಿ ಮಾಡ್ಲಿಕ್ಕಿಲ್ಲ, ಚಿಕ್ಕಬಳ್ಳಾಪುರದ ಬಾರ್ಡ್ರಲ್ಲೆಲ್ಲ ಅಲ್ಲೆಲ್ಲ ಆಸುಪಾಸಲ್ಲೆಲ್ಲ ಮಾಡ್ತಾರೆ ಅಂತ ಅಂತಿದ್ದಾರೆ. ಇನ್ನು ಮಾರ್ಚ್ 17ನೇ ತಾರೀಕು ಶಿವಮೊಗ್ಗಕ್ಕೂ ಹೋಗ್ತಾರಂತೆ ರ್ಯಾಲಿಗೆ. ಅಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡ್ತಾರಂತೆ. 18ನೇ ತಾರೀಕು ಬೀದರ್ಗೆ ಹೋಗ್ತಾರಂತೆ. ಬೀದರ್, ಕಲಬುರಗಿ ಜಿಲ್ಲೆಗಳಿಗೆ ಅನ್ವಯ ಆಗೋಂಗೆ ಮಾಡ್ತಾರಂತೆ. 19ನೇ ತಾರೀಕು ಧಾರವಾಡದಲ್ಲಿ ಪಬ್ಲಿಕ್ ರ್ಯಾಲಿ ಮಾಡ್ತಾರಂತೆ. ಬೆಳಗಾವಿ, ಹಾವೇರಿ ಜಿಲ್ಲೆಗಳ ಮೇಲೆ ಫೋಕಸ್. ಇದು ಫಸ್ಟ್ ರೌಂಡ್ ಇದೆ. ಆಮೇಲೆ ಇನ್ನೂ ಒಂದು ರೌಂಡ್ ಇರುತ್ತೆ. ಈಗ ಫಸ್ಟ್ ಲಿಸ್ಟ್ ಅವಾಗ ಆಯ್ದ ಇನ್ನೊಂದು 6 ಕ್ಷೇತ್ರನ 8 ಕ್ಷೇತ್ರಕ್ಕೋ ಬಂದು ಹೋಗ್ತಾರೆ. ಉತ್ತರ ಭಾರತದ ಒಲವಿರೋರು ದಕ್ಷಿಣ ಭಾರತದಿಂದ ಪ್ರಚಾರ ಆರಂಭ ಮಾಡ್ತಿದ್ದಾರೆ ಅಂತ ಅದು ಒಂದು ಟಾಕ್ಸ್ ಇದೆ ಸರ್. ಯಾಕೆ ಅಂದ್ರೆ ಇಲ್ಲಿಂದ ಅಂದ್ರೆ ಇದನ್ನ ಅನಿವಾರ್ಯ ಅವ್ರಿಗೆ 400+ ಮಾಡ್ಕೊಳ್ಳಿಕ್ಕೆ ಅನ್ನೋದು ಯಾರು ಹೇಳಿದ್ದು? ಕೆಲವು ಕಾಂಗ್ರೆಸ್ ಯಾರು